ಟೂರ್ನಮೆಂಟ್ಸ್ ಗಳಲ್ಲಿ ಎನ್ಮಿಗಳನ್ನ ನಾಯಿ ತರ ಹೊಡ್ಕೊಂಡು ಹೊಡೆದ್ರೆ ಎಂತ ಮಜಾ ಬರುತ್ತೆ ಗೊತ್ತಾ? ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ, ನಮ್ ತಾಯಿ ಸತ್ತೋಗುವೆ. ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ ಟೂರ್ನಮೆಂಟ್ಸ್ ಗಳಲ್ಲಿ ಜಾಸ್ತಿ ಯೂಸ್ ಆಗುವಂತ 4 ಆಕ್ಟಿವ್ ಕ್ಯಾರೆಕ್ಟರ್ ಸ್ಕಿಲ್ ಗಳನ್ನ. ಈ ಕ್ಯಾರೆಕ್ಟರ್ ನ ನೀವೇನಾದ್ರು ಯೂಸ್ ಮಾಡ್ಕೊಂಡ್ರೆ ನಿಮ್ದು ಬುಯ್ ಆಗೋದಂತೂ ಪಕ್ಕಾನೆ. ಮೊದಲೇ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸ್ಕೈಲರ್, ಎನಿಮಿಗಳ ವಾಲನ್ನ ಬ್ರೇಕ್ ಮಾಡ್ಬಿಟ್ಟು ನಿಮ್ಗೆ ಎನಿಮಿಗಳನ್ನ ಹೊಡೆಯೋಕೆ ತುಂಬಾನೇ ಈಸಿ ಮಾಡಿಕೊಡುತ್ತೆ. ಎರಡನೇ ಕ್ಯಾರೆಕ್ಟರ್ ಬಂದ್ಬಿಟ್ಟು ಕೂಡ ಇದು ರೇಸರ್ಸ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಈ ಕ್ಯಾರೆಕ್ಟರ್ ನಿಮ್ಗೆ ಗೋಡೆ ಹಿಂದೆ ಇರುವ ಎನಿಮಿ ಕೂಡ ತೋರಿಸುತ್ತೆ, ಇದರಿಂದ ನೀವು ಈಸಿಯಾಗಿ ರೇಸ್ ಮಾಡಬಹುದು. ಮೂರನೇ ಕ್ಯಾರೆಕ್ಟರ್ ಬಂದ್ಬಿಟ್ಟು A124, ಎನಿಮಿಗಳು ಶಾರ್ಟ್ ರೇಂಜ್ ಅಲ್ಲಿ ಇದ್ದಾಗ ಈ ಕ್ಯಾರೆಕ್ಟರ್ ನೀವು ಯೂಸ್ ಮಾಡಿದ್ರೆ ಇದು ಎನಿಮಿಗಳ ಕ್ಯಾರೆಕ್ಟರ್ ಸ್ಕಿಲ್ ಅನ್ನ ಬ್ಲಾಕ್ ಮಾಡುತ್ತೆ. ಇದರಿಂದ ನಿಮ್ಮ ಟೀಮ್ಮೇಟ್ಸ್ ಗೆ ಇರಬಹುದು ಅಥವಾ ನಿಮಗೆ ಆಗಿರಬಹುದು ತುಂಬಾನೇ ಹೆಲ್ಪ್ ಆಗುತ್ತೆ ಎನಿಮಿಗಳನ್ನ ಹೊಡೆಯೋಕೆ. ಹಾಗೆ 4ನೇ ಕ್ಯಾರೆಕ್ಟರ್ ಸ್ಕಿಲ್ ತುಂಬಾನೇ ಇಂಪಾರ್ಟೆಂಟ್. ಅದಕ್ಕಿಂತ ಮೊದಲು ದಯವಿಟ್ಟು ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. 30,000 ಫಾಲೋವರ್ಸ್ ಗೆ ತುಂಬಾ ಹತ್ತಿರನೇ ಇದೀವಿ. ಈ ಒಂದು ಕ್ಯಾರೆಕ್ಟರ್ ಸ್ಕಿಲ್ ಅನ್ನ ಟೂರ್ನಮೆಂಟ್ ಅಲ್ಲಿ ತುಂಬಾ ಜನ ಯೂಸ್ ಮಾಡ್ತಾರೆ. ಯಾವ್ದಪ್ಪ ಕ್ಯಾರೆಕ್ಟರ್ ಅಂದ್ರೆ KC. ಈ ಕ್ಯಾರೆಕ್ಟರ್ ಏನ್ ಮಾಡುತ್ತಪ್ಪ ಅಂದ್ರೆ ನಿಮಗೆ ಮತ್ತೆ ನಿಮ್ಮ ಟೀಮ್ಮೇಟ್ ಗೆ ಪರ್ ಸೆಕೆಂಡ್ ಗೆ 3 HP ಅಂತ ಕೊಡುತ್ತೆ. ಹಾಗೆ ಇದು ಯಾವ ಟೀಮ್ಮೇಟ್ ಗೆ ಕನೆಕ್ಟ್ ಇರುತ್ತೋ ಆ ಟೀಮ್ಮೇಟ್ ಗೆ ಏನಾದ್ರು ಜಾಸ್ತಿ ಡ್ಯಾಮೇಜ್ ಬಿದ್ದಾಗ ಈ ಕ್ಯಾರೆಕ್ಟರ್ ಅನ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಟೀಮ್ಮೇಟ್ ಗೆ ಇನ್ಸ್ಟೆಂಟ್ ಆಗಿ 100 HP ಅನ್ನ ಕೊಡುತ್ತೆ. ಇದರಿಂದ ನೀವು ಮೆಡಿಕೇಟ್ ಹಾಕೋದ್ರಲ್ಲಿ ಹೋಗುವ ಟೈಮ್ ಅನ್ನ ಎನಿಮಿ ಹೊಡೋದ್ರಲ್ಲಿ ಯೂಸ್ ಮಾಡ್ಕೊಳ್ಬಹುದು.